ಶ್ರೀಗಳಾದ ಶ್ರೀ ಶಂಕರಾನಂದ ಮಹಾಸ್ವಾಮಿಗಳು ಈಗಾಗಲೇ ಆಗಮಿಸಿದ್ದು ನಮ್ಮ 9ನೇ ವರ್ಷದ ಮಹಾರಥೋತ್ಸವಕ್ಕೆ ಒಂದು ಇವತ್ತಿನ ದಿನ ಕಳೆ ಬಂದಂತಾಗಿದೆ. ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಶ್ರೀಗಳಿಗೆ ನಮ್ಮ ಸೇವಾ ಸಮಿತಿಯ ಪರವಾಗಿ ಹಾಗೂ ಜಾತ್ರಾ ಸಮಿತಿಯ ಪರವಾಗಿ ಹಾಗೂ ಮಹಿಳಾ ಕಮಿಟಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಪರಮಪೂಜ್ಯ ಪ್ರಾತಸ್ಮರಣೀಯರಾದ ಸದ್ಗುರು ಮುಕ್ಕಣ್ಣೇಶ್ವರರನ್ನು ಸ್ಮರಿಸಿಕೊಂಡು ಕ್ಷೇತ್ರಾದಿದೈವ ಜಗನ್ಮಾತೆ ಬಚ್ಚಲಕಮ್ಮ ದೇವಿಯ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ 9ನೇ ವರ್ಷದ ಜಾತ್ರಾ ಮಹೋತ್ಸವದ 2ನೇ ದಿನದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ದಂಡಕವನ್ನು ಅಂದಿರತಕ್ಕಂಥ ಹಿರಿಯ ಶಂಕರಪ್ಪ ತೊಂಡೆಯಾಳ್ ಅವರವರೇ, ದೇವಸ್ಥಾನದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿರ್ತಕ್ಕಂಥ ಮಾತೋಶ್ರೀ ಕೊಂತಿ ಮೇಡಮ್ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಯಾವತ್ತು ಶರಣಶರಣೀಯರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾ ಬಂದಿದ್ದಿಲ್ಲಿ ರಥೋತ್ಸವ ಕಾರ್ಯಕ್ರಮಕ್ಕೆ. 9ನೇ ವರ್ಷದ ಈ ರಥೋತ್ಸವ ಕಾರ್ಯಕ್ರಮ ಮತ್ತು ಈ ವರ್ಷ ವಿಶೇಷ ಒಂದು ಹೇಳಿದರು ನಮ್ಮ ಹಿರಿಯರು. 9ನೇ ತಾರೀಕು 9ನೇ ಜಾತ್ರಾ ಮಹೋತ್ಸವ, ಇದೊಂದು ಈ ವರ್ಷ ವಿಶೇಷ. ಅದರ ಜೊತೆಗೆ ಒಂದು ಕಮಿಟಿಯವರು ಏನು ಸಂಕಲ್ಪ ಮಾಡ್ಯಾರ ಅಂತಂದ್ರೆ, ಈ ಒಂದು ಶಿಥಿಲಾವಸ್ಥೆಗೊಂಡಿರ್ತಕ್ಕಂತಹ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಅದು ಎದರಲಿಂದ ಮಾಡಬೇಕು ಅಂತಂದ್ರೆ ಕಲ್ಲು ಶಿಲಾ ಮಂಟಪ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಓಣಿ ಎಲ್ಲ ಹಿರಿಯರು ಇದಕ್ಕೊಂದು ಸಮಿತಿ ಮಾಡ್ಯಾರ. ಸಮಿತಿ ಮಾಡಿ ಇದನ್ನು ಜೀರ್ಣೋದ್ಧಾರಗೊಳಿಸಬೇಕು ಅನ್ನುವಂಥ ಸಂಕಲ್ಪ ಇದೆ. ಇಲ್ಲಿ ಪುರುಷರಿಗಿಂತಲೂ ಬಹಳಷ್ಟು ಜನ ಮಹಿಳೆಯರಿದ್ದೀರಿ. ಶಕ್ತಿ ನೀವೆಲ್ಲ ಮನಸ್ಸು ಮಾಡಿದ್ರಿ ಅಂತಂದ್ರೆ ಶಿವನ ಆಟ ನಡೆಯಂಗಿಲ್ಲ. ಶಕ್ತಿ ಇದ್ರೆ ಶಿವ, ಇಲ್ಲದ್ರೆ ಶವ ಹಾಕಲ್ಲ. ದೇವರು ಹೊರಗೆ ಅಡ್ಡಾಡ್ಬೇಕಂದ್ರೆ ನೀವು ಬೇಕು, ಇಲ್ಲಂದ್ರೆ ನಡೆಯಂಗಿಲ್ಲ ಅಂತ ನೀವು ಶಕ್ತಿ ದೇವತೆಗಳಿದ್ದಂಗೆ ನೀವು ಮನಸ್ಸು ಮಾಡಿದ್ರಿ ಅಂದ್ರೆ ಏನು ಆಗ್ಬೇಕು ಅದು ಆಗ್ತದೆ. ಇವತ್ತು ಫ್ರಿಜ್ ಇಲ್ಲ ತರ್ಬೇಕ್ರಿ, ಬಾಜು ಮನೆಯವ್ರು ತಂದಾರಂದ್ರೆ ಸಾಲನಾರ ಮಾಡಿ ತರ್ಬೇಕು ಅವ ಗಂಡ, ಹೌದಲ್ರಿ? ಮಾಡ್ತಿರಲ್ರಿ ಇವು. ಯಾವಾಗಲೂ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ವ್ಯವಸ್ಥಿತವಾಗಿರ್ಬೇಕು. ಬಾಜು ಮನೆಯವ್ರು ಯಾರು ತಂದಾರಂದ್ರೆ ನೀವು ತೊಗೊಂಡು ಬರ್ರಿ ಅನ್ನೋರ ನೀವು, ಯಾಕೆ ಅವ್ರಿಗಿಂತ ನಾವೇನು ಕಡಿಮೆ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು. ಹಂಗಾಗಬಾರ್ದು. ಹೀಗಾಗಿ ನಾವೇನು ಮಾಡ್ಕೊತೀವಿ ಅಂದರೆ ಸಾಲ ಸೂಲ ಮಾಡಿಕೊಂಡು ಬಡ್ಡಿ ತುಂಬೋದು, ದುಃಖದೊಳಗೆ ಕಾಲ ಕಳೆಯುವಂಥ ಒಂದು ಸಂದರ್ಭ ಇರ್ತದೆ. ಈ ಒಂದು ಬಹುತೇಕ ಹಿರಿಯರು ಎಲ್ಲರೂ ಇವತ್ತು ನಂತರ ದೇವಸ್ಥಾನ ಆಗ್ಬೇಕಾಗ್ಯದ, ಕಲ್ಲಿನ ಶಿಲಾಮಂಟಪ ಆಗ್ಬೇಕಾಗ್ಯದ. ಮೇಡಮ್ ಹೇಳಿದ್ರೆ ನೀವು ತೇರು ಚಾಲನೆಗೆ ಬಂದಿದ್ರಿ ಅಂತೇಳಿ ಈಗ ಮತ್ತೆ ಕಲ್ಲು ಅಡಿಗಲ್ಲು ಇಡಬೇಕು, ದೇವಸ್ಥಾನ ಪುನರ್ ನಿರ್ಮಾಣ ಆಗಬೇಕು. ಅದಾಗಲಿಲ್ಲ ಅಂದ್ರೆ ಅಜ್ಜಾರವಾಣಿ ಬರೋಬರಿಲ್ಲ ಅಂತ ಹೇಳೋದು. ಅವ್ರು ಹೇಳ್ಯಾರ, ಅಜ್ಜಾರವಾಣಿ ಮುಖ್ಯ ಅಲ್ಲ, ಕೊಡುವಂಥ ಭಕ್ತರು ಏನಿರ್ತಿರಲ್ಲ, ಭಕ್ತಿ ಶ್ರದ್ಧೆ ಏನಿರ್ತದಲ್ಲ, ಈ ಸಂಕಲ್ಪ ಇತ್ತು ಅಂತಂದ್ರೆ ಮಾಡಲೇಬೇಕು ಅನ್ನುವಂಥ ಒಂದು ದೃಢವಾದ ನಿರ್ಧಾರ ಇತ್ತಂದ್ರೆ ಮನುಷ್ಯನಿಗೆ ಯಾವುದೂ ಅಸಾಧ್ಯ ಇಲ್ಲ. ಮಾಡಬೇಕು ಅಂತ ಮನಸ್ಸು ಮಾಡಿದ್ರಿ ಅಂದ್ರೆ ಅದು ಎಲ್ಲದಕ್ಕೂ ಸಾಧ್ಯ ಇರ್ತದೆ. ನೀವೆಲ್ಲರೂ ಮನಸ್ಸು ಮಾಡಿದ್ರಿ, ಯಾರೋ ಕನಸು ಮನಸ್ಸಿನಾಗ ಇದ್ದಿದ್ದಿಲ್ಲ ಈ ಗಡ್ಡೆ ತೇರು ಮಾಡಿಸ್ತೀವಿ ಅನ್ನುವಂಥದ್ದು. ಇಷ್ಟು ಚಿಕ್ಕ ಓಣಿ ಒಳಗೆ ಒಂದು ಗಡ್ಡೆ ತೇರು ಮಾಡಿ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತೇರು ಮಾಡಿ 9 ವರ್ಷ ಇವತ್ತು ಭಾಳ ಚಂದ ನಡೆದಿದೆ. ಈ ಭಾಗದೊಳಗೊಂದು ಧಾರ್ಮಿಕ ಜಾಗೃತಿ, ಹಿಂದೂ ಧರ್ಮದ ಜಾಗೃತಿ,
ಸಂಪೂರ್ಣವಾಗಿ ನಿಮ್ಗೆಲ್ಲರಿಗೂ ಇವತ್ತು ತಲುಪ್ತಾ ಇದೆ ಅಂತಂದ್ರೆ ಅದು ತಾಯಿಯ ಒಂದು ಸಾನ್ನಿಧ್ಯದಿಂದ ಮಾತ್ರ ಸಾಧ್ಯ. ಹಾಗಾಗಿ ಒಂದು ಏನು ನಿಮ್ಗೆ ಹೇಳಬೇಕು ಅಂತಂದ್ರೆ, ನಾವು ಜೀವನದೊಳಗೆ ಎದೆದಕ್ಕೂ ಹಣವನ್ನು ಖರ್ಚು ಮಾಡ್ತೀವಿ. ಸುಮ್ಮನೆ ಏನೋ ಚಟ ಮಾಡಿ ದಿವ್ಸಕ್ಕೆ 100 ರೂಪಾಯಿ ಖರ್ಚು ಮಾಡೋರದಿಲ್ಲ ನಾವು. ಚೀಟ್ ಪಾನ್ ಪರಾಗ ಅಂಥವಿಂಥವು ತಿಂತೀವಿ, ಸರಿಯಾಗಿ ಕುಡಿತೀವಿ, 100-150 ರೂಪಾಯಿ ಸರಿಯಾಗಿ ಕುಡಿತೀವಿ ನಾವು. ಇಂಥದಕ್ಕೆ ಪ್ರತಿ ದಿವಸ ಖರ್ಚು ಮಾಡ್ತೀವಿ. ಇಂಥ ದೇವರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಅಂತ ನಾವೇನಾದ್ರು 4 ರೂಪಾಯಿ ಕೇಳಿದ್ವಿ ಅಂತಂದ್ರೆ ಇವ್ರದ್ದು ಒಳ್ಳೆ ಕಾಟಪ್ಪ ಅಂತೀವಿ ನಾವು. ಅಂತೀವಿಲ್ರಿ? ಯಾರಾದ್ರು ದೇಣಿಗೆಗೆ ಬಂದ್ರೆ ಏನಂತೀವಿ? ನಡಿ ಮುಂದೆ ಹೋಗಂತೀವಿ ನಾವು. ಆದ್ರೆ ನಾವು ನಮ್ಮ ಮನೆಗೆ ಬೀಗರೋ ಬಿಜ್ಜರೋ ಯಾರಾದರೂ ಬಂದ್ರಂದ್ರೆ ಸಾಲನರ ಮಾಡಿ ತಂದು ಊಟ ಮಾಡಿಸಿ ಅವ್ರಿಗೆ ಕಳಿಸ್ತಿರ್ತೀವಿ. ಇಂಥ ಧಾರ್ಮಿಕ ಪುಣ್ಯದ ಕೆಲಸಕ್ಕೆ ಕೊಡಲಿಕ್ಕೆ ನಮ್ಮ ಮನಸ್ಸು ಬರಲ್ಲ. ಅದಕ್ಕೆ ನಿಜಗುಂಡ್ರು ಒಂದು ಕಡೆ ಭಾಳ ಚಂದ ಬರೀತಾರೆ. ಏನು ಅಂತಂದ್ರೆ, ಯಾವುದು ಶ್ರೇಷ್ಠ ಅಂತಂದ್ರೆ ಮನುಷ್ಯನಿಗೆ ವರಗುಣವಾವುದು ಉದಾರ ಅಂತ ಕರೀತಾರೆ ನಿಜಗುಂಡ್ರು. ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಉದಾರತೆ ಅಂತ. ಅದಕ್ಕೆ 12ನೇ ಶತಮಾನದೊಳಗೂ ಕೂಡ ಬಸವಣ್ಣವರು ಬಹಳ ಚಂದ ಬರೀತಾರೆ. ಉದಾರ ವರ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಗುಣ ಯಾವುದು ಅಂತಂದ್ರೆ ಉದಾರತೆ ನಮ್ಮಲ್ಲಿ ಇರಬೇಕಂತ. ಅವ್ರು ಅದರೊಳಗೆ ಒಂದು ಉದಾಹರಣೆ ಕೊಡ್ತಾರೆ. ಹೆಂಗೆ ಉದಾರತೆ ಇರ್ಬೇಕು ನಮಗೆ? ಈಗ ನಾವು ಭೂಮಿಗೆ ಬೀಜ ಹಾಕ್ತೀವಿಲ್ರಿ, ಗೊತ್ತದ? ನೀವು ಯಾರಾದ್ರೂ ರೈತರಿದ್ರೆ ಗೊತ್ತಾಗ್ತದೆ. ಒಂದು ಜೋಳದ ಕಾಳವನ್ನು ನಾವು ಹಾಕಿದ್ವಿ ಅಂದ್ರೆ ಎಷ್ಟು ಜೋಳದ ಕಾಳು ಕೊಡ್ತೈತ್ರಿ ಅದು? ಒಂದು ಮುಟಿಗೆ ಕೊಡ್ತದೆ. ಅಕ್ಕ ಹೇಳಿದೋಡಲ್ಲ, ಹೊರಗೆ ಹೋಗಿರ್ತೀನಪ್ಪ. ಒಂದು ಜೋಳದ ಕಾಳ ನೀವು ಭೂಮಿಗೆ ಹಾಕಿದ್ರಿ ಅಂತಂದ್ರೆ ಅದು ಎಷ್ಟು ನಮಗೆ ಕೊಡ್ತದಂತಂದ್ರೆ ಒಂದು ಮುಟಿಗೆ ಜೋಳ ಕೊಡ್ತದಂತ. ಕೊಟ್ಟಷ್ಟ ಬರ್ತದನ್ರಿ? ಭೂಮಿಗೆ ಎಷ್ಟು ಹಾಕಿರ್ತೀವಿ ನಾವು? ಒಂದು ಕಾಳು ಹಾಕಿರ್ತೀವಿ, ಅದು ನಮಗೆ ಒಂದ ಕಾಳು ಕೊಡ್ತದ? ಎಷ್ಟು ಕೊಡ್ತದೆ? 100 ಕಾಳು ಕೊಡ್ತದದು. ಹಂಗ ನಿಜಗುಂಡ್ರು ಯಾರು ಉದಾರತೆಯಿಂದ ದಾನ ಧರ್ಮವನ್ನು ಮಾಡ್ತಿರ್ತಾರಲ್ಲ ಅವರಿಗೆ ಭಗವಂತ ಯಾವುದೇ ರೂಪದಿಂದ ಕೊಡ್ತಿರ್ತಾನಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಅವರು. ಬಚ್ಚಲಕಮ್ಮ ದೇವಿ, ನಾನು ಇಂಥ ಒಂದು ಬಚ್ಚಲದೊಳಗೆ ಇದ್ದೀನಿ, ನನ್ನನ್ನು ನೀವು ಪ್ರತಿಷ್ಠಾಪನೆ ಮಾಡು, ತೆಗಿ ಅದನ್ನು ಕಡೆಗೆ ಅಂತೇಳಿ. ಎಲ್ಲಿ ಊರು ತುಂಬ ಬಚ್ಚಲು ಇರ್ತಾವೆ. ಊರು ತುಂಬ ಬಚ್ಚಲದ ಯಾರ ಮನೆಗೆ ಇದ್ದೀನಿ ಅಂತ ನನಗೆ ಯಾಕೆ ಗೊತ್ತಾಗ್ಬೇಕಂದಾಗ ಆಕೆ ಮತ್ತೆ ಹೇಳಿದಂತ, ಎಲ್ಲಿ ನಿನ್ನ ಕಾಲು ಎತ್ತದಿಲ್ಲ ಅಲ್ಲೇ ನಿಂದಿರ್ತಾವಲ್ಲ, ಹೇಳಿದ್ರು ಅವರು ಜೋಳಿಗೆ ಅಂತ ಹೇಳಿದ್ರು. ಜೋಳಿಗೆ ಎಲ್ಲಿ ತುಂಬುತ್ತದೆ ಅಂತೇಳಿ, ನಿನಗೆ ಎಲ್ಲಿ ಕಾಲು ಎತ್ತಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಅದೇ ಮನೆ ಬಚ್ಚಲದೊಳಗೆ ಇದ್ದೀನಿ ಅಂತ ಹೇಳಿ ಬಂದ್ರು. ಯಾರು ಯತಾಳಿ ಚನ್ನಬಸಪ್ಪನ ಚರಿತ್ರದೊಳಗೆ ಬರೆದಿದ್ದಾರೆ ಅದನ್ನು. ಕಾರಣ ಏನು ಅಂತಂದ್ರೆ ನೋಡ್ರಿ ಎಷ್ಟು ಆಶ್ಚರ್ಯ ಅಂದ್ರೆ, 3 ಹೇರು ಗುಗ್ಗುರಿಯನ್ನ ಸೇವನೆ ಮಾಡಿರ್ತಕ್ಕಂಥ ಜಗನ್ಮಾತೆ ಈಕೆ ಆರಾಧ್ಯ ದೇವತೆ ಆಗ್ತಾಳೆ. ವಿಶೇಷ ಏನು ಅಂತಂದ್ರೆ ಬಹಳ ಆಶ್ಚರ್ಯಕರ ರೂಪದೊಳಗೆ ದೇವಿ ಒಂದು ಪವಾಡಗಳು ಇಲ್ಲೆಲ್ಲ ಬಹಳಷ್ಟು ನಡೆದುಕೊಂಡು ಬಂದಿದ್ದಾವೆ, ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ತಾವು ಏನು ಮಾಡಬೇಕು ಅಂತಂದ್ರೆ ಇಂಥ ಪರೋಪಕಾರಗಳನ್ನು ಮಾಡಿದಾಗ ಮಾತ್ರ ಸಾಧ್ಯ. ನಮ್ಮಲ್ಲಿ ಧನ ಇರ್ತದೆ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ನಮ್ಮ ಹತ್ರ ದಯ ಇರಲಿಲ್ಲ ಅಂದ್ರೆ ಧನ ತಗೊಂಡು ಏನು ಮಾಡೋದು? ಅದಕ್ಕೆ ದಯ ಬೇಕು. ಅದಕ್ಕೆ ದಯವೇ ಧರ್ಮದ ಮೂಲ ಅಂತ ಕರೀತಾರೆ. ಧರ್ಮಕ್ಕೆ ಮೂಲ ಯಾವುದು ಅಂತಂದ್ರೆ ಮನುಷ್ಯನಿಗೆ ದಯ ಅಂತಕ್ಕಂಥದ್ದು ಬೇಕು. ದಯ ಇಲ್ಲ ಅಂತಂದ್ರೆ ಏನು ಧರ್ಮ ತಗೊಂಡು ಏನು ಮಾಡೋದು? ಬರೀ ಹೆಸರಿಗೆ ಹೇಳಿದ್ರಿಂದ ಆಗಲ್ಲ. ಹಾಗಾಗಿ ಅಂಥ ಒಂದು ಕಾರ್ಯ ನಡಿಬೇಕು ಅಂತಂದ್ರೆ ಇಲ್ಲಿ ಒಂದು ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಅದ. ಇದು ಒಂದು ನಿಮ್ಗೆ ಬಹುಶಃ ಈ ಓಣಿಗೊಂದು ಹೆಸರು ತರತಕ್ಕಂಥದ್ದು, ಹೆಸರು ತರುವಂಥ ಕೆಲಸ ಇದೆ. ಈಗ ನೋಡ್ರಿ, ಬಚ್ಚಲಕಮ್ಮ ದೇವಿ ರಥೋತ್ಸವ ಅಂತ ಈಗ ಪ್ರಸಿದ್ಧಿ ಆಯಿತು. ಗದಗ ಬೆಟ್ಟಿಗೇರಿ ಒಳಗನೆ ಗಡ್ಡಿ ತೇರು ಮಾಡಿ ಇದು ಒಂದು ನೂತನ ಗುಡಿ ನಿರ್ಮಾಣ ಆಗಬೇಕು ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಒಂದು ಏನು ಮೂಲಭೂತ ಕ್ರೋಢೀಕರಿಸ್ಬೇಕಲ್ಲ ನಾವು. ಅದು ಹಣದಿಂದಿರ್ಬೋದು, ವಸ್ತು ರೂಪದಿಂದಿರ್ಬೋದು. ಅವರು ಸಮಿತಿಯವರೊಂದು ವಿಚಾರ ಹೇಳಿದ್ರು ನನಗೆ, ಏನು ಅಂತಂದ್ರೆ ಹಣ ಕೊಡದೇ ಇದ್ದರೂ ಒಂದೊಂದು ವಸ್ತು ಒಬ್ಬೊಬ್ಬರಿಂದ ತಗೊಂಡಿವಿ ಅಂತಂದ್ರೆ ಅದ್ರದ್ದು ಒಂದು ಮೌಲ್ಯ ಏನಿರ್ತದಲ್ಲ ಅಷ್ಟು ತಗೊಂಡು ಬಿಟ್ವಿ ಅಂತಂದ್ರೆ ಗುಡಿ ಸರಳ ರೀತಿ ಒಳಗಾಗ್ತದೆ ಅಂತೇಳಿ. ಈ ಗುಡಿಗೆ ಏನಿದೆ ಅಂತಂದ್ರೆ ಬಹಳಷ್ಟು ಜನ ಭಕ್ತರಿದ್ದೀರಿ. ಇಲ್ಲಿ ನೀವು ಭಕ್ತರಿದ್ದೀರಿ. ದಾನ ಯಾಕೆ ಮಾಡ್ಬೇಕಂದ್ರೆ ನೋಡ್ರಿ, ಭಗವಂತ ಇಷ್ಟು ವಿಚಿತ್ರ ಇರ್ತಾನಂದ್ರೆ, ಎಷ್ಟು ಜಪಂಡ್ರಿದ್ರಂದ್ರೆ 2 ಗಂಡ ಹೆಣ್ತಿದ್ರಂತ. ನಿಮಗೆ ದಾನ ಯಾಕೆ ಮಾಡಬೇಕು, ಮಾಡದೇ ಇದ್ರೆ ಏನಾಗ್ತದೆ ಅನ್ನೋದಕ್ಕೆ ಭಗವಂತ ನಮಗೆ ಕೊಟ್ಟಿದ್ದಾನೆ, ಸಂಪತ್ತು ಕೊಟ್ಟಿದ್ದಾನೆ. ದಾನ ಯಾಕೆ ಮಾಡ್ಬೇಕಂತಂದ್ರೆ 2 ಗಂಡ ಹೆಣ್ತಿದ್ರು. ಮತ್ತೆ 2 ಇದ್ರಂದ್ರೆ ಮತ್ತೆ ಯಾರು ಇದ್ದಿಲ್ಲ ನಂದೇನು, ನೀವು ಇದ್ರು ಊರೊಳಗೆ. ಈ ವಿಶೇಷವಾಗಿ ಅವ್ರು 2 ಊರೊಳಗೆ ಇರ್ತಾರೆ. ಈಗ ಓಣಿ ಒಳಗೆ ನೀವು ಹಿಂಗೆ ಓಣಿ ಹಿಡಿದು ಹೋದ್ರಿಂದ ಕೆಲವು ಮಂದಿ ಯಾರ ಭಿಕ್ಷಕರು ಹೋದ್ರೆ ನಡಿ ಮುಂದಂತಾರ. ಅವ್ರು ಮೊದಲು ನಿಂದ್ರೆ ಕೊಡೋದಿಲ್ಲ, ನಡಿ ಮೊದಲು ಏನಂತಾರ ಅಂತಾರಿಲ್ರಿ, ಅಂತಿರ್ತಾರ. ನೀವೇನು ಯಾರು ಹಂಗೆ ಅನ್ನೋರಲ್ಲ ಅಂತಾನೆ ನೀವು ಇಲ್ಲಿ ಬಂದಿರಿ. ಈಗ ಅನ್ನೋರು ಇರ್ತಾರ, ನನಗೆ ಅನುಭವ ಐತೆ ಅದ್ರದ್ದು. ಮೊದಲು ನಡ್ರಿ ನೀವು ಅಂತಾರೆ ಅವ್ರು ಮುಂದಕ್ಕೆ. ಹಂಗೆ 2 ಎಷ್ಟು ಜಿಪುಣರಿದ್ರು ಅಂತಂದ್ರೆ
ಜಿಪುಣರ ಸಂಘಕ್ಕೆ ಅಧ್ಯಕ್ಷರು ಯಾರು ಮಾಡ್ತಾರೆ ಅಂದ್ರೆ ಭಾಳ ಜಾಣರು ಇರ್ತಾರೆ, ಅಂಥವ್ರನ್ನ ಅಧ್ಯಕ್ಷರು ಮಾಡ್ತಿರ್ತಾರೆ, ಆಯ್ಕೆ ಮಾಡಿ ಉಳಿತಾಯ ಮಾಡ್ತಿರ್ತಾರ, ಹೆಚ್ಚಿನದನ್ನು ಸಂಗ್ರಹ ಮಾಡ್ತಿರ್ತಾರ, ಅದನ್ನ ಖರ್ಚಾಗ್ಲಾರ್ದಂಗೆ ನೋಡ್ಕೊಂತಿರ್ತಾರ. ನೀವು ಅಧ್ಯಕ್ಷರು ಮಾಡ್ಯಾರಂತ ಯಾರಾಗಿದ್ರೆ ನನಗೆ ಗೊತ್ತಿಲ್ಲ. ಬಚ್ಚಲಕಮ್ಮ ದೇವಿ ಶಕ್ತಿ ಮಹಿಳಾ ಸಂಘ ಅಂತ ಮಾಡಿರಿ ಹ್ಞೂ ಅನ್ರಿ. ಮತ್ತೆ ನಾನು ಮೊದಲೇ ಹೇಳಿನಿ, ನೀವು ಮುಖ್ಯ ತಾಯಂದ್ರಿದ್ರೇ ಎಲ್ಲ ಕೆಲಸ ಅಂತೇಳಿ ಅರ್ಧ ಮಾಡಿ ಬಿಡಬಾರ್ದು, ಬಿಟ್ಟರು ಅನ್ನುವಂಗೆ ಆಗಬಾರ್ದು. ಇದು ಒಂದು ಮಾಡಿದ್ರಿ ಅಂತಂದ್ರೆ ಸುಂದರವಾಗಿರ್ತಕ್ಕಂಥ ಶಿಲಾಮಂಟಪ. ಇಲ್ಲಿ ಈಗ ಮೊನ್ನೆ ವಿಠ್ಠಲ ಮಂದಿರದೊಳಗೆ ಕಟ್ಟಿರಿ, ನೀವೆಲ್ಲ ನೋಡಿರ್ತೀರಿ. ಇಲ್ಲೇ ನಮ್ಮ ಹನುಮಂತಿಯವ್ರ ಗುಡಿ ನೋಡ್ರಿ, ಹೋದ ವರ್ಷ ಸಂಕಲ್ಪ ಮಾಡಿದ್ರು ಅವರು. ಹೋದ ವರ್ಷ ಹನುಮ ಜಯಂತಿ ದಿನ ಅವರು ಸಂಕಲ್ಪ ಮಾಡಿದ್ರು, ಈ ಗುಡಿ ಬಹಳ ಶಿಥಿಲಾಗಿದೆ, ನಾವು ಒಂದು ಗುಡಿ ಕಟ್ಟಬೇಕು ಅಂತೇಳಿ ಕಟ್ಟಿದ್ರು. ಈ ವರ್ಷ 1 ವರ್ಷದೊಳಗೆ ಆ ಗುಡಿ ನಿರ್ಮಾಣ ಆಯ್ತು. ಅದು ಸಣ್ಣ ಪ್ರಮಾಣ ಇದೆ, ಸರಿ. ನೀವು ಹಮ್ಮಿಕೊಂಡದ್ದು ದೊಡ್ಡ ಪ್ರಮಾಣ ಇದೆ, ಮಾಡಲಿಕ್ಕೆ ಸಾಧ್ಯದ. ನಿಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ಪುರುಷರಿಗಿಂತಲೂ ಭಾಳಷ್ಟು ಜನ ನೀವು ಇಲ್ಲಿ ಮಹಿಳೆಯರಿದ್ದೀರಿ. ನೀವೆಲ್ಲರೂ ಇಲ್ಲಿ ಮಹಿಳೆಯರು ಪುರುಷರು ಅನ್ನೋದಕ್ಕಿಂತಲೂ ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯವನ್ನು ಮಾಡ್ತೀವಿ ನಾವು ಅನ್ನುವಂಥ ಒಂದು ಸಂಕಲ್ಪವನ್ನು ಆ ದೇವಿ ಮುಂದೆ ನೀವೆಲ್ಲರೂ ಸರಿಯಾಗಿ ನಡ್ಕೊಂಡು ಪ್ರತಿಜ್ಞೆಯನ್ನು ಮಾಡಿದ್ರೆ ವರ್ಷ ಅಲ್ಲ 2 ವರ್ಷದೊಳಗೆ ನಿಮ್ಮ ಗುಡಿ ನಿರ್ಮಾಣ ಆಗೋದ್ರೊಳಗೆ 2 ಮಾತಿಲ್ಲ. ಆದ್ರೆ ನಾನು ಹೇಳೋದಷ್ಟೇ, ಸ್ವಾಮಿಗಳು ಕರ್ಕೊಂಬಂದಿವ್ರಿ, ಹಂಗೆ ಹೇಳಿದ್ರು ಹೋಗ್ಬಿಟ್ರು, ಗುಡಿನ ಆಗಲಿಲ್ಲ ನೋಡಿ ಅನಿಸ್ಬೇಡ್ರಿ. ನಾವು ಬಹುತೇಕ ಎಲ್ಲಿ ಹೋಗಿವಿ ಅಲ್ಲಿ ಆಗ್ಯಾವ ಆದದ್ದು. ಮತ್ತು ತೇರು ಹೆಂಗೆ ಚಾಲನೆ ಕೊಟ್ಟಿವಲ್ಲ ಹಂಗೆ ಗುಡಿನೂ ಉದ್ಘಾಟನೆ ಆಗುವಂಗೆ ನೀವೆಲ್ಲರೂ ಮಾಡ್ತೀರಿ, ಆಗುತ್ತಾ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಭಾಳಷ್ಟು ನೀವು ರಾಜಕೀಯ ಉಳ್ಳವ್ರು ಇದ್ದೀರಿ ಇಲ್ಲೆಲ್ಲ, ಯಾರ್ಯಾರು ಯಾವ್ಯಾವ ಪಕ್ಷ. ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕಂತಂದ್ರೆ, ನಾನು ಅನ್ನೋದನ್ನು ಬಿಡಬೇಕು ಮೊದಲು. ನಿಮಗೆ ಅದೊಂದು ಮುಖ್ಯ ಇಟ್ಕೋಬೇಕು. ನೀವು ವರ್ಷದಿಂದ ದೇವಿ ಸಂಕಲ್ಪ ಏನು ಕನಸಿನೊಳಗೆ ಬಂದು ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಹೇಳಿದಾಗ ಆ ತೇರು ಅನ್ನುವಂಥದ್ದನ್ನು ಮಾಡಿದ್ದೀರಿ ನೀವೆಲ್ಲ. ಬಹುಶಃ ನನಗನ್ನಿಸ್ತದ ಇವತ್ತು ಆ ಕಲ್ಲು ಶಿಲಾಮಂಟಪ ಆಗಬೇಕಂತ ಆ ದೇವಿನೇ ನಿಮ್ಮ ಮನಸ್ಸಿನೊಳಗೆ ಒಪ್ಕೊಂಡು, ಆ ದೇವಿಯೇ ತನ್ನ ಕೆಲಸವನ್ನು ಯಾಕ್ರಿ ದೇವಿನ ಯಾಕೆ ಮಾಡ್ಕೋಬಾರ್ದು ಅಂತಂದ್ರೆ ಹಂಗಿರಂಗಿಲ್ಲ. ಅದು ದೇವಿ ಹಂಗಿರಂಗಿಲ್ಲ. ಭಕ್ತರ ಮನಸ್ಸಿನೊಳಗೆ ಭಕ್ತರ ಮುಖಾಂತರವಾಗಿ ದೇವರು ಸರ್ವಂತರ್ಯಾಮಿ, ಎಲ್ಲರೊಳಗೆ ಅಣುರೇಣು ತೃಣಕಾಷ್ಟಗಳಲ್ಲಿರ್ತಾನವ. ಅವಂಗೆ ನಮಗೆ ಈ ಕಣ್ಣಿಗೆ ಕಾಣವಲ್ಲವ, ಅವನ ನೋಡುವಂಥ ದೃಷ್ಟಿನೇ ಬೇರೆ. ಹಾಗಾಗಿ ಆ ತಾಯಿ ನಿಮ್ಮ ಮನಸ್ಸಿನೊಳಗೆ ಹೋಗ್ಕೊಂಡು ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯವನ್ನು ನೆರವೇರಿಸಲಿ, ಅದನ್ನು ಸಂಕಲ್ಪ ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಓಂ ಶಾಂತಿ. ಯಾರು ದೂರ ಮಾಡಕ್ಕಾಗಲ್ಲ ಸಾರ್. ಇದ್ದೆ ಸಾರ್ ನನ್ನ ಬ್ರ್ಯಾಂಡು.